ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಶಾಂತಿ ಅವರ ಮಗಳು ತಾರಾ ಸತ್ತೋದ್ಲು. ಆ ಒಂದು ದಿನದಿಂದ ಈ ಕಡೆ ಸೂರ್ಯನ ಅಪೋಸ್ ಮಾಡಿಕೊಂಡು ಬೆಳೆದಿರ್ತಾನೆ ಈ ಕಡೆ ಸೂರ್ಯ. ಅದೇ ಟೈಮಿಗೆ ಈ ಕಡೆ ಸೂರ್ಯಗೆ ರಿಯಲೈಸ್ ಒಂದು ವಿಚಾರ ಆಗಿರೋದಿಲ್ಲ. ಈ ಕಡೆ ಸೈಲೆಂಟಾಗಿ ಕೂತ್ಕೊಂಡಿರೋ ಒಂದು ಸೂರ್ಯ ಹತ್ರ ಬಂದುಬಿಟ್ಟು, ಮೀನಾ ಯಾಕೆ ರೀತಿ ತಲೆ ಕೆಡಿಸ್ಕೊಂಡಿದ್ದೀರ, ತಗೊಳ್ಳಿ ಹಾಲು ಕುಡೀರಿ ಅಂತಾರೆ. ನಿಮ್ಮದೇಗಿದ್ದವನು ಬಾಳಲ್ಲಿ ಈ ಥರ ಬಿರುಗಾಳಿ ಮಾಡಿಸ್ಬಿಟ್ಟಲ್ಲ, ನೀನು ಮರ್ತೋಗಿರೋದು ನೆನಪುಗಳೆಲ್ಲ ಮತ್ತೆ ಶುರು ಮಾಡಿಬಿಟ್ಟೆ, ತುಂಬ ನೋವಾಗ್ತಿದೆ ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ಒಂದು ವಿಚಾರ ನೀವು ನೆನ್ಪಿಟ್ಕೊಳ್ಳಿ, ಈಗ ತಾರಾ ನೀರಲ್ಲಿ ಮುಳುಗಿದ್ಲು ಅಂತ ಗೊತ್ತು, ಅದಾದಮೇಲೆ ತಾರಾ ಡೆಡ್ ಬಾಡಿ ಸಿಗಲಿಲ್ವಲ್ಲ, ಅಲ್ಲಿಗೆ ತಾರಾ ಬದುಕಿದ್ದಾಳೆ, ಎಲ್ಲೋ ಒಂದು ಹತ್ರ ಇದ್ದಾಳೆ ಅಂತ ಅಲ್ವಾ ಅರ್ಥ ಅಂತ ಹೇಳಿದ ತಕ್ಷಣ, ಹೌದು ಕಣೆ, ನಾ ಇದನ್ನು ಮರ್ತೇ ಹೋದೆ, ಹೌದು ಇದ್ದಾಳೆ, ಖಂಡಿತವಾಗ್ಲೂ ಇದ್ದಾಳೆ ಅಂತ ಹೇಳೋ ಟೈಮ್ಗೆ ಈ ಕಡೆ ಮೀನಾ, ದಯವಿಟ್ಟು ಹುಡ್ಕಾಡ್ತೀನಿ ನಾಳೆಯಿಂದನೇ ಅಂತ ಹೇಳ್ಬೇಡಿ, ಎಲ್ಲದಕ್ಕೂ ಒಂದು ಸಮಯ ಬೇಕೇ ಬೇಕು, ಅದಕ್ಕೆ ನಾನಿದ್ದೀನಿ, ನಾನು ಇವತ್ತಿಂದನೇ ಅದ್ರ ಬಗ್ಗೆ ಹುಡ್ಕೋಕ್ಕೆ ಶುರು ಮಾಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬಾರ್ದು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮೀನಾಗೆ ಕಾಲ್ ಬರುತ್ತೆ ಅವ್ರ ತಾಯಿಯಿಂದ. ಮೀನಾ ಬೇಗ ಅರ್ಜೆಂಟಾಗಿ ಮನೆ ಹತ್ರ ಬಾ ಅಂತಾರೆ. ಯಾಕಮ್ಮ ಏನಾಯಿತು ಅಂದಾಗ, ಈ ಕಡೆ ಕೃಷಿ ಅವ್ರ ಅಜ್ಜಿ ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ, ಬಾ ಬೇಗ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಇವನು ಸೂರ್ಯನ ಕರ್ಕೊಂಡು ಈ ಕಡೆ ಮೀನಾ, ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿ ಓಡೋಡಿ ಕೃಷಿ ನೋಡೋಕ್ಕೆ ಹೋಗ್ತಾರೆ. ಈ ಕಡೆ ಕೃಷಿ ಅಜ್ಜಿಗೆ ಓಡೋಡಿ ಬಂದ ತಕ್ಷಣವೇ, ನೀವು ಎಲ್ಲಿ ಹೋಗಿದ್ರಿ ಇಷ್ಟು ದಿನ, ಏನಾಗಿದ್ರಮ್ಮ, ಯಾಕೆ ಏನಾಯಿತು, ಯಾಕೆ ಕಾಣೆ ಆಗಿದ್ರಿ ಅಂತಂದಾಗ, ಅದೆಲ್ಲ ನಿಮ್ಗೆ ಯಾಕೆ, ನನ್ನ ಮೊಮ್ಮಗನ ನಾವು ಕಳಿಸ್ಕೊಡ್ರಿ ಅಂತೇಳಿ ಅಂತಾರೆ. ಅಷ್ಟರಲ್ಲಿ ಕಿಶು ಮಂಜುನ ಜೊತೆಲಿ ಆಚೆ ಹೋಗಿದ್ದಾನಮ್ಮ, ಬರ್ತಾರೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತೇಳಿ ಅಂತಾರೆ. ಅದಕ್ಕೆ ಯಾಕೆ ವೆಯ್ಟ್ ಮಾಡಬೇಕೇನೋ, ನಮ್ಮ ಮಗು ನೀವು ಹೆಂಗೆ ಕರ್ಕೊಂಡು ಹೋದ್ರಿ, ನಿಮಗೇನು ಅಧಿಕಾರ ಇದೆ ಅಂಥೇಳಿ ಕರ್ಕೊಂಡು ಹೋದ್ರಿ ಅಂದಾಗ, ಈ ಕಡೆ ಮೀನಾ ಮತ್ತು ಇವರು ಏನಮ್ಮ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಅವ್ನು ಎಷ್ಟು ತೊಂದರೆಯಲ್ಲಿದ್ದ ಅಂತ ನಿಮಗೆ ಗೊತ್ತಾ, ಇರೋದಕ್ಕೆ ಅವನಿದ್ದಾನೆ, ಇಲ್ಲಾಂದ್ರೆ ಅವ್ನ ಗತಿ ಏನಾಗಿರೋದಂತ ಗೊತ್ತಾ ನಿಮಗೆ ಅಂತೇಳಿ ಅಂತಾರೆ. ಅವ್ನು ಎಲ್ಲಾದರೂ ಇರಲಿ, ಪುಟ್ಬಾತಲ್ಲಾದರೂ ಇರಲಿ, ನಿಮಗೇನಕ್ಕೆ ಬೇಕು, ಅವ್ನ ಪಾಡ್ಗೆ ಅವ್ನು ಬಿಟ್ಬಿಡ್ಬೇಕಿತ್ತಾನೆ ಅಂತೇಳಿ ಅಂದಾಗ, ಈ ಕಡೆ ಸೂರ್ಯ ತುಂಬಾ ರೈಸ್ ಆಗೋಗ್ಬಿಡ್ತಾರೆ. ಏನಮ್ಮ ನೀವು ಏನು ಅಂದ್ಕೊಂಡಿದ್ದೀರಾ, ಏನಾಗ್ತಾ ಇದೆ ನಿಮಗೆ, ಒಂದೊಂದು ಸಲಕ್ಕೆ ಒಂದೊಂದು ಥರ ಮಾತಾಡ್ತೀರಾ, ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಅವನು ರೋಡಲ್ಲಿ ಇರ್ತಾನೆ ಅಂತ ನೆನಪಿರ್ಲಿಲ್ವ ನಿಮಗೆ, ಏನಕ್ಕೆ ಬಿಟ್ಟು ಹೋಗಬೇಕಿತ್ತು, ನೀವೇ ಅಲ್ವಾ ಬಿಟ್ಟು ಹೋಗಿದ್ದು, ಇವಾಗ ಮತ್ತೆ ನೋಡ್ರಿ ನನ್ನ ಮಗು ಬೇಕಂತೇಳಿ ಬಂದಿದ್ದೀರಾ, ಅವ್ನು ಕರ್ಕೊಂಡೋಗಿ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದಾಗ ಅಲ್ಲಿ ಏನೇನೆಲ್ಲ ತೊಂದರೆ ಆಯಿತು ಅಂತ ನಿಮಗೆ ಗೊತ್ತಾ, ನಾವು ಹೋಗಿ ಅವ್ರಿವ್ರ ಕಾಲೆಲ್ಲ ಹಿಡ್ಕೊಂಡು ನಾವು ಅವನ್ನ ಕಾಪಾಡಿದ್ದೀರಿ, ಆ ಚಿಕ್ಕ ಮಗು ಜೀವನದಲ್ಲಿ ಯಾಕೆ ಈ ಥರ ಆಟ ಆಡ್ತಾ ಇದ್ದೀರಾ ನೀವು ಅಂತೇಳಿ ಅಂತಾರೆ. ಅದೆಲ್ಲ ನಿಮ್ಗೆ ಯಾಕೆ ಬೇಕು, ಅದು ನಮ್ಮ ಮಗು, ನಮ್ಮ ಇಷ್ಟ, ನಾವೇನಾದರೂ ಮಾಡ್ಕೊತೀರಿ ಅಂತೇಳಿ ಅಂತಾರೆ. ನಿಮ್ಮ ಇಷ್ಟ ಆದರೆ ನೀವು ಎಲ್ಲದಕ್ಕೂ ಮಾಡಬೇಕಿತ್ತು, ನಮ್ಮ ತಲೆಗಳು ಯಾಕೆ ತಿಂತೀರಾ, ನಿಮ್ಮ ಜೊತೆ ಮುಗಿರೋದು ನಮ್ಮ ಮಗಳಿಗೆ ಇಷ್ಟ ಆಗ್ತಾಯಿಲ್ಲ, ನಿಮ್ಮ ಜೊತೆ ಬೆಳೆಯೋದು ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಅಂತೇಳಿ ಅಂತಾರೆ. ಯಾಕೆ ನಮ್ಮ ಜೊತೆ ಬೆಳಿಬಾರ್ದು, ಅಂಥದ್ದು ಕೆಟ್ಟವರ ನಾವು ಯಾಕೆ ಇರಬಾರ್ದು ಅಂತ ಅಂದಾಗ, ನೀವು ಹೇಳಿದ್ರೆ ಬೇಜಾರು ಮಾಡ್ಕೊತೀಯ ಮೀನಾ, ನಿನ್ನ ಗಂಡ ದೊಡ್ಡ ರೌಡಿ ಅಂತೆ, ಅವ್ರ ಜೊತೆ ಬೆಳೆದ್ರೆ ಇವನು ರೌಡಿ ಆಗ್ತಾನೆ ಅಂತೇಳಿ ಅಂತಾರೆ. ಆ ಮಾತಿಗೆ ಇವ್ರು ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಈ ಕಡೆ ಮೀನಾ ತುಂಬಾ ರೇಸ್ ಆಗೋಗ್ತಾಳೆ. ಏನಮ್ಮ ಆ ಥರ ಮಾತಾಡ್ತಾ ಇದೆಯಾ, ನನ್ನ ಗಂಡ ಇರೋದಕ್ಕೆ ಇವಾಗ ನಿಮ್ಮ ಮೊಮ್ಮಗಿಲ್ಲಿ ನಿಂತಿರೋದು, ನನ್ನ ಗಂಡ ಓಡಾಡಿರೋದಕ್ಕೆ ನಿನ್ನ ಗಂಡ ನಿನ್ನ ಮಗು ಇವತ್ತು ಇಷ್ಟು ನಿಮ್ಮ ಮುಂದೆ ಖುಷಿಯಾಗಿ ನಿಂತಿರೋದು, ಹೆಂಗಮ್ಮ ಮಾತಾಡ್ತೀರಾ ನೀವು, ನಿಮಗೇನು ಗೊತ್ತಾಗೋದಿಲ್ಲ ಯಾವ ಥರ ಮಾತಾಡಬೇಕು ಏನು ಅಂತ ಹೇಳಿ, ನನ್ನ ಗಂಡ ರೌಡಿ ಆಗಿರೋದಕ್ಕೆ ನಿಮ್ಮ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಇಲ್ಲ ಅಂದರೆ ಸರಿಯಾಗಿ ಒದ್ದು ಕಳಿಸಿರೋರು ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಅದಕ್ಕೆ ಸರಿ ಆಯಿತು ಬಿಡು ಮೀನಾ, ನಿಮ್ಮ ಮಗುತಾನಮ್ಮ, ನೀವು ಕರ್ಕೊಂಡು ಹೋಗಿ ಅಂತೇಳಿ ಅಂತಾರೆ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ರೋಡಲ್ಲಿ ಭಿಕ್ಷೆ ಬೇಡಿ ನಮ್ಮ ಮಕ್ಳಿಗೋಸ್ಕರ ಅಂತೇಳಿ ಕಷ್ಟಪಟ್ಟು ಒಂದೊಂದು ತುತ್ತು ತಿಂತಾರೆ ಅವ್ರ ತಾಯಿ ಅಂದರೆ. ಎಷ್ಟೋ ಜನ ಕೂಲಿ ಕೆಲಸಗಳು ಮಾಡಿಕೊಂಡು ಮಗು, ನಿನ್ನ ಮಗಳು ಯಾವುದೇ ಕಾರಣಕ್ಕೂ ತಾಯಿ ಆಗೋಕ್ಕೂ ಲಾಯಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ, ಅವ್ರು ಇಲ್ಲಿ ಬಿಟ್ಬಿಟ್ಟು ಮಗುನ ಎಲ್ಲೋ ದುಬೈಯಲ್ಲಿ ಇದ್ಕೊಂಡು ಫೋನ್ಗಳೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಅವ್ರು ನಿಜವಾದ ತಾಯಿ ಅಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಈ ಕಡೆ ಕೃಷ್ಣ ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ಬಿಡ್ಬೇಕಂದ ಹುಷಾರು ಅಂತ ಹೇಳಿ ಅಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಕೃಷ್ಣ, ನಾನು ಹೋಗಲ್ಲ, ನನಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಎಷ್ಟು ಹೇಳಿದ್ರು, ಈ ಕಡೆ ಅವ್ರ ಅಜ್ಜಿ ಬಿಡೋದೇ ಇಲ್ಲ, ಕೃಷಿ ಎಷ್ಟು ಸಲ ಹೇಳೋದು ಬಾ ಅಂತೇಳಿ, ಆಟ ಮಾಡ್ತೀವಿ ಅಂಥೇಳಿ ಅಲ್ಲಿಂದ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಮೀನಾ, ಯಾಕ್ರಿ ಅವ್ರ ಹತ್ರ ಎಲ್ಲ ಹಂಗೆಲ್ಲ ಮಾತಾಡಿದ್ರಿ ನೀವು ಅಂದಾಗ, ಎತ್ತು ತಾಯಿನೇ ನನಗೆ ಆ ಪಟ್ಟ ಕೊಟ್ಟಿರಬೇಕಾದ್ರೆ ಇವರೆಲ್ಲ ಯಾವ ಲೆಕ್ಕ ಅದು ಅನ್ನೋದು, ಬಿಡೇ ಮೀನಾ, ಇರೋದನ್ನೇ ತಾನೇ ಅವ್ರು ಹೇಳ್ತಾ ಇದ್ದಾರೆ, ತಾಯಿಗೆ ನಾನು ಬೇಡವಾದವನು, ಇವರೆಲ್ಲ ಅನ್ನೋದಕ್ಕೇನು, ಏನು ಅವ್ರಿಗೇನು ಏನಾದರೂ ಕೊಡಬೇಕಾ, ಬಿಡು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು ಅಂಥೇಳಿ ಈ ಕಡೆ ಸೂರ್ಯ ಅಂತಾನೆ. ಆದರೆ ಯಾಕೆ ಈ ಥರ ಆಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂಥೇಳಿ ಮೀನಾ ಅಂದಾಗ, ಕಂಡುಹಿಡಿಯೋಣ ಅದಕ್ಕೆಲ್ಲನೂ ಅಂಥೇಳಿ ಈ ಕಡೆ ಸೂರ್ಯ ಸುಮ್ಮನೆ ಆಗ್ತಾನೆ. ಮಗುನ ಕರ್ಕೊಂಬಂದು ಈ ಕಡೆ ಅವ್ರ ಫ್ರೆಂಡ್ ಮನೇಲಿ ಇರ್ತಾಳೆ, ಅಲ್ಲೇನು ಇವರೆಲ್ಲ ಇರ್ತಾರೆ, ಅವ್ರ ಮನೆಗೆ ಕರ್ಕೊಂಡೋಗಕ್ಕೆ ಇವ್ರು ಯಾರು, ಏನು ಕರ್ಕೊಂಡು ಹೋಗ್ಬೇಕಿತ್ತು ಅಂದಾಗ, ಹೌದು ಅವರು ಸೂರ್ಯ ಮತ್ತು ಮೀನಾ ಜೊತೆಲಿರೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ, ಅವನು ಅನಾಥನಾಗಿ ಅವ್ರ ಹತ್ರ ಯಾಕೆ ಬೆಳಿಬೇಕು ಅಂದಾಗ, ಈ ಕಡೆ ಪೂಜಾ, ಹೌದೌದು ಅವ್ರ ಹತ್ರ ಇದ್ದರೆ ಅನಾಥವಾಗಿ ಬೆಳಿತಾಳೆ, ನೀವು ಬೋರ್ಡಿಂಗ್ ಸ್ಕೂಲ್ ಹಾಕಿದ್ರೆ ಅನಾಥವಾಗಿ ಬೆಳೆಯೋದಿಲ್ವಾ ಅಂತೇಳಿ ಈ ಕಡೆ ಪೂಜಾ ರೋಹಿಣಿನ ಕ್ವಶನ್ ಮಾಡ್ತಾಳೆ. ಹಂಗಲ್ಲ ಕಣೆ, ನಿಮ್ಗೆ ಗೊತ್ತಾಗ್ತಾಯಿಲ್ಲ ನನ್ನ ಕಷ್ಟ ಏನು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಪೂಜಾ, ಯಾಕೆ ಈ ಥರ ಮಾಡ್ತಾ ಇದೆಯಾ ನೀನು, ಸುಳ್ಳು ಯಾಕೆ ಹೇಳ್ತೀಯ, ನಿಜನೇ ಹೇಳ್ಬಿಡು, ಈ ಥರ ಇದೆ ಅಂತ ನಿಜ ಹೇಳು, ಖಂಡಿತವಾಗ್ಲೂ ಸೂರ್ಯ ಮೀನಾ ಇಬ್ಬರು ಸಹ ಅರ್ಥ ಮಾಡ್ಕೊತಾರೆ ಅಂತ ಪೂಜಾ ಅಂತಾಳೆ. ಅದಕ್ಕೆ ನನಗೆ ಏನಾದರೂ ಒಂಚೂರು ನನ್ನ ಕಡೆಯಿಂದ ಏನಾದ್ರು ತಪ್ಪಾದರೆ ಅಂತ ತಪ್ಪಾಗಬೇಕಂತ ಕಾಯ್ತಾ ಇದ್ದಾರೆ, ಅದೇ ಟೈಮ್ಗೆ ಇದೆಲ್ಲ ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ನ ಜೀವನ,
ಗೊತ್ತಿದ್ದು ನನಗೆ ಬಾವಿಗೆ ತಳ್ಳುತ್ತಾ ಇದ್ದೀರಾ ನೀವುಗಳೆಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಕ್ರಿಶ್ ಅವರ ಅಜ್ಜಿ, ಸೂರ್ಯ ಮೀನಾ ತುಂಬ ಒಳ್ಳೆಯವರು, ನಿನ್ನೆ ತುಂಬ ನೋವು ಮಾಡ್ತಾ ಇದ್ದೀನಿ, ನಾನು ತುಂಬ ಮನಸ್ಸಿಗೆ ಬೇಜಾರು ಮಾಡ್ತಾ ಇದ್ದೀನಿ ಅವರಿಗೆ ಅಂದಾಗ, ಸುಮ್ಮನಿರಮ್ಮ ನೀನು ಮಾಡ್ತಾ ಇರೋದು ಒಳ್ಳೆಯ ಕೆಲಸನೇ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅಲ್ಲ ಕಣೆ, ಏನಕ್ಕೆ ಆ ಥರ ಮಾಡ್ತಾ ಇದೆಯಾ, ಮೀನಾ ತುಂಬ ಒಳ್ಳೆಯವಳು ಕಣೆ, ಒಂದು ಮಾತು ಹೇಳು ಈ ಥರ ನಡೆದಿದೆ ಅಂತೇಳಿ. ನಿನ್ನ ಜೀವನದಲ್ಲಿ ಆಗಿರುವಂತಹ ಕಹಿ ಘಟನೆಗಳನ್ನ ಮೀನಾಗೆ ಹೇಳಿದ್ರೆ ಖಂಡಿತವಾಗ್ಲೂ ಮೀನಾ ಮಾತಾಡ್ತಾಳೆ ಅದ್ರ ಬಗ್ಗೆ, ನಿನ್ನ ಜೊತೆ ಮೀನಾನು ಸಹ ನಿಂತ್ಕೋತಾಳೆ ಅಂತೇಳಿ ಅಂತಾರೆ. ಅದಕ್ಕೆ ಹೌದು ಮೀನಾಗೆ ಹೇಳು, ಮೀನಾ ಹೋಗಿ ಸೂರ್ಯಗೆ ಹೇಳ್ಬಿಡ್ಲಿ, ಅದಾದಮೇಲೆ ಅವನು ಮನೇನ ಚದುರಂಗ ರಣರಂಗ ಥರ ಮಾಡಿಟ್ಬಿಡ್ತಾನೆ, ಆವಾಗ ನಾನು ಎಲ್ಲೋಗಿ ಹೋಗಲಿ, ಮನೋಜನ ಬಿಟ್ಟು ಭಾಳ ಶಕ್ತಿ ನನಗಿಲ್ಲ, ಯಾವುದೇ ಕಾರಣಕ್ಕೂ ಮನೋಜ ನಾನು ಬಿಟ್ಟು ಇರೋದಿಲ್ಲ ಅನ್ನೋಂಥ ನಂಬಿಕೆ ನನಗೆ ಬರಬೇಕು, ಕಣ್ದಲ್ಲೂ ರೋಹಿಣಿ ಅನ್ನಬೇಕು, ಆವಾಗ ಇವ್ನು ನನ್ನ ಮಗ ಅಂತ ಹೋಗಿ ತೋರಿಸಿದ್ರು ಸಹ ಅವ್ರೇನು ಮಾಡೋಕ್ಕಾಗಲ್ಲ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲ ಕುತ್ಕೊಂಡಿರ್ತಾರೆ. ಈ ಕಡೆ ಶ್ರುತಿ ಬಂದುಬಿಟ್ಟು ಮೀನಾನ ಏನಾಯಿತು ಕ್ರಿಶ್ ಕತೆ ಅಂದಾಗ ಅವ್ರ ಅಜ್ಜಿ ಬಂದು ಕರ್ಕೊಂಡೋದ್ರು, ಅವ್ರೇನಾದ್ರು ಲೂಸ್ ಇದ್ದಂಗಿದ್ದಾರೆ, ಒಂದೊಂದು ಸಲಕ್ಕೆ ಒಂದೊಂದು ಮಾತಾಡ್ತಾ ಇದ್ದಾರೆ, ಇವ್ರು ರೂಢಿ ಅಂತೆ, ಇವ್ರ ಹತ್ರ ಮಗುನ ಬಿಡಬಾರ್ದಂತೆ, ತೊಂದರೆ ಆಗುತ್ತಂತೆ ಅಂತ ಅವ್ರ ತಾಯಿ ಅವ್ರ ಮಗು ಅಂದ ಅವ್ರ ಮಗಳಂದ್ರಂತೆ, ಆದರೆ ನಮಗೆ ಗೊತ್ತಿರೋರೇ ಏನೋ ಅಂತ ನನಗನ್ನಿಸ್ತಾ ಇದೆ ಅಂತೇಳಿ ಅಂತಾರೆ. ಈ ಕಡೆ ಶ್ರುತಿ ಹೌದು ತುಂಬ ಮಿಸ್ಟ್ರಿಯಾಗಿ ಉಳಿದಿದೆ ಇದೆಲ್ಲನೂ ಅಂತ ಹೇಳಿ ಈ ಕಡೆ ಶ್ರುತಿ ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜ ಏನಕ್ಕೆ ಬೇಕು ನಿಮಗೆ, ಸುಮ್ಮನೆ ಇರೋಕ್ಕಾಗೋದಿಲ್ವಾ, ಏನೋ ದೊಡ್ಡ ಇದ್ರ ಥರ ಮಾತಾಡ್ತಾನೆ, ನೀನು ರೌಡಿ ಅಲ್ದಿರ ಇನ್ನೇನು ಅಂತಂತಾರೆ. ಅದಕ್ಕೆ ಹೌದು ರೌಡಿನ ನಾನು ಬಿಡು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರವಿ ಅವ್ನು ತಪ್ಪು ಅನ್ನೋದನ್ನ ತಪ್ಪು ಅಂತ ಹೇಳ್ತಾನೆ, ಅದನ್ನು ಹೆಂಗೋ ರೌಡಿಸಮ್ ಆಗ್ತೈತೆ ಅಂತೇಳಿ ರವಿ ಅಂತಾನೆ. ಅದಕ್ಕೆ ಈ ಕಡೆ ಶ್ರುತಿ ಹೌದು ಅದಕ್ಕೆ ಇವರು ರೌಡಿಗಳ ಕೈಲೆಲ್ಲ ಒದೆಗಳು ತಿಂದು ಬಂದಿದ್ದು ಪೆಂಗೇಶ ಅಂತೇಳಿ ರೇಗಿಸ್ತಾ ಇರ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೂ ಓದಿರಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ ಯಾವುದೇ ಒಂದು ತೊಂದರೆ ಬಂದ್ರೂ ಎಲ್ಲದಕ್ಕೂ ನೀವು ಎಜುಕೇಷನ್ನ ಸೆಂಟ್ರಲ್ ತೊಗೊಂಬರ್ಬೇಡಿ, ಓದಿರೋರು ಎರಡೂ ಒಂದೇ ಅಲ್ವಾ, ನಮ್ಮ ಹತ್ರ ಯಾವ ಪ್ರಾಬ್ಲಮ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಧೈರ್ಯ ಇದ್ದರೆ ಸಾಕು ನಮಗೆ ಅಂತ ಹೇಳಿ ಈ ಕಡೆ ಅಂತಾಳೆ. ಅದಕ್ಕೆ ಈ ಕಡೆ ರೋಹಿಣಿನೂ ಸಹ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಶೋರೂಮಲ್ಲಿ ಏನಾಯಿತು ಅಂತ ಹೇಳ್ತಾನೆ. ಏನಕ್ಕೋ ನೀನು ಪೆಂಗೇಶ ಈ ಥರ ಮಾಡೋಕ್ಕೋದೆ ಅಂದಾಗ, ಹೌದು ಕಣ ನೀನೇ ಐಡಿಯಾ ತಾನೇ ಕೊಟ್ಟಿದ್ದು ಅಂತೇಳಿ ಅಂತಾರೆ. ಆದರೆ ಅವರು ನಾನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಮುಂಚೆ ಅವರೇನೆ ರೆಕಾರ್ಡ್ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ರು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ಮನೋಜ್ ನಾನಿದ್ದಾಗಲ್ವ ಈ ಕೆಲಸ ಎಲ್ಲ ಮಾಡಬೇಕು, ನಿಮಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ ಅಂದಾಗ ನಾನು ಏನು ಮಾಡಲಿ ರೋಹಿಣಿ, ಈ ಥರ ಆಗೋಯ್ತು ಅಂತೇಳಿ ಈ ಕಡೆ ಮನೋಜು ಸಹ ಅಂತಾನೆ. ಸರಿ ಆಯಿತು ಬಿಡಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಈ ಕಡೆ ಇವರೆಲ್ಲನೂ 5 ಡಿಗ್ರಿ ಓದಿದ್ಯಾ ಅಂತೀಯ, ನಿನಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ಯಾವ ಟೈಮಲ್ಲಿ ಹೆಂಗಿರ್ಬೇಕಂತ ಗೊತ್ತಾಗೋದಿಲ್ಲ, ನೀವು ಒಂದು ಸ್ವಲ್ಪ ತಲೆ ಯೂಸ್ ಮಾಡಬೇಕಿತ್ತು ತಾನೇರೋ, ನಾನು ಐಡಿಯಾ ಕೊಟ್ಟಿದ್ದು ಹೆಂಗೆ, ನೀನು ಮಾಡಿರೋದು ಹೆಂಗೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಏನು ಮಾಡೋದು, ನನ್ನ ಟೈಮೇ ಸರಿಯಿಲ್ಲ, ನಾನು ಏನೋ ಮಾಡೋಕ್ಕೋದೆ, ಅದೇನೋ ಆಗೋಯ್ತು ಅಂತೇಳಿ ಅಂತಾರೆ. ಅನ್ಯಾಯವಾಗಿ ವಾಷಿಂಗ್ ಮಿಷಿನ್ ದೋಚ್ಕೊಂಡು ಹೋಗ್ಬಿಟ್ರು ಅಂತೇಳಿ ಅಂತಾರೆ. ಇನ್ನೂ ಒಂದು ಸ್ವಲ್ಪ ದಿನ ನೀನು ಹಿಂಗೆ ಮಾಡ್ತಾರೋ, ಶೋರೂಮಲ್ಲಿ ಇರೋದನ್ನೆಲ್ಲ ಬಳ್ಕೊಂಡು ಹೋಗ್ಬಿಡ್ತಾರೆ, ಆವಾಗ ನೀನು ಭಿಕ್ಷೆ ಬಿಡಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ಇಮ್ಯಾಜಿನ್ ಮಾಡ್ಕೊತಾನೆ ಹೆಂಗಿರುತ್ತೆ ಏನು ಅಂತ ಹೇಳಿ, ಇಮ್ಯಾಜಿನ್ ಮಾಡಿಕೊಂಡು ತುಂಬಾ ಭಯ ಆಗೋಗ್ಬಿಡುತ್ತೆ. ಅಯ್ಯೋ ಅಂತ ಹೇಳಿ ಈ ಕಡೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ರೂಮ್ಗೆ ಓಡೋಗ್ಬಿಡ್ತಾನೆ. ಈ ಕಡೆ ಅವನನ್ನು ನೆನೆಸ್ಕೊಂಡು ಈ ಕಡೆ ಸೂರ್ಯ, ರವಿ, ಮೀನಾ ಇವರೆಲ್ಲನೂ ನಗೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಅದೇ ಟೈಮಲ್ಲಿ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಸಹ ಮನೆಗೆ ಒಂದು ಮಗು ಬಂದರೆ ಹೆಂಗಿರುತ್ತೆ ಏನು, ನಮ್ಮ ಮನೇಲಿರುವಂಥ ಮನಸ್ತಾಪಗಳೆಲ್ಲ ಬೇರೆ ಹೋಗ್ಬಿಡುತ್ತೆ ಅಂತೇಳಿ ಅಂತಾಳೆ. ಹೌದಾ, ಅದೇ ನಿಮ್ಗೆ ಹೆಂಗೆ ಈ ಆಸೆ ಬಂತು ಅಂದಾಗ, ನನಗೆ ಬಂದಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಅಂದರು ನಾನು ಅಷ್ಟೇ ಹುಡುಗನಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದಕ್ಕೆ ನಾನು ನಿನ್ನ ಕೇಳ್ತಾ ಇರೋದು ಅಂತೇಳಿ ಅಂತಾರೆ. ಹೌದು ಈಗ ರೂಮು ಇದೆ, ಆಮೇಲೆ ರೂಮ್ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂತೇಳಿ ಅಂದಾಗ, ಹೌದು ಮಗು ಆದರೆ ಡೈಪರ್ಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ, ದುಡ್ಡೆಲ್ಲ ತುಂಬ ಖರ್ಚಾಗುತ್ತೆ, ಬೇಡ ಮಗು ಮಾಡ್ಕೊಳ್ಳೋದು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗಲಿ, ಏನು ಬೇಡ, ಒಂದು ಸ್ವಲ್ಪ ದಿನ ಹಿಂಗೆ ಹೋಗಲಿ ಅಂತೇಳಿ ಅಂತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.